ಸಹೃದಯರೇ, ಶರಣಾರ್ಥಿಗಳು. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳವರ ದಿವ್ಯ ಚರಣಕ್ಕೆ ಅರ್ಪಿಸುತ್ತಿರುವ ವಚನ ನಾದ ಸಿರಿಯ ಸರಣಿಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಬಸವತತ್ವ ಅನುಭಾವ ಕೇಂದ್ರ ಬೆಳಗಾವಿಯ ಪೂಜ್ಯ ಮಾತೆ ವಾಗ್ದೇವಿ ತಾಯಿ ಇವರಿಂದ ವಚನ ನಿರ್ವಚನ ಹಾಗೂ ವಚನಕ್ಕೆ ರಾಗ ಸಂಯೋಜಿಸಿ ಸಿರಿಕಂಠದಿಂದ ಹಾಡಿದ್ದಾರೆ ವಿದುಷಿ ಪಾವನಿ ಕಾಶಿನಾಥ್, ಬೆಂಗಳೂರು. ಬನ್ನಿ ಎಲ್ಲರೂ ಕೇಳಿ ಆನಂದಿಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆಧ್ಯಾತ್ಮ ಬಂಧುಗಳೇ, ತಮಗೆಲ್ಲ ಭಕ್ತಿಯ ಶರಣಾರ್ಥಿಗಳು. ವಚನನಾದ ಸಿರಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಮ್ಮ ಜೀವನದ ಸಾರ್ಥಕತೆಗೆ ಹೃದಯ ಸಂಪನ್ನತೆ ಬೇಕು. ಪ್ರೀತಿಸುವ ಹೃದಯದಿಂದ ನಮ್ಮ ಬಾಳನ್ನು ಹಾಗೂ ಸಂಬಂಧಗಳನ್ನು ಸುಂದರವಾಗಿ ರೂಪಿಸ್ಕೊಳ್ಬಹುದು. ನಮ್ಮ ಹೃದಯ ಪುಷ್ಪದಿಂದ ನವಿರಾದ ಹಿತಕರವಾದ ಪ್ರೇಮಳ ಭಾವದ ಸುಗಂಧ ಸೂಸ್ತಾ ಇರಬೇಕು ಅಂತಾರೆ ಅನೇಕ ಜ್ಞಾನಿಗಳು. ಹೃದಯದ ಮಾಧುರ್ಯವೇ ಪ್ರೇಮ. ಈ ಮಾಧುರ್ಯತೆಯ ಭಾವ ಪೂರ್ಣವಾದ ರೀತಿಯಲ್ಲಿ ನಮ್ಮನ್ನು ಪರಿವರ್ತನೆ ಮಾಡುತ್ತೆ. ಮೃದು ಮಧುರವಾದ ನಡೆನುಡಿಯಿಂದ ಜಗತ್ತನ್ನೇ ಗೆಲ್ಲಲಿಕ್ಕೆ ಅದು ಅನುಕೂಲಕರವಾಗಿರುತ್ತೆ. ನಮ್ಮ ಬದುಕು ಅರಳಿಸ್ಲಿಕ್ಕೆ ಇರೋ ಸುಲಭ ಉಪಾಯ ಅಂದರೆ ಅದೇ ಮಾಧುರ್ಯತೆ, ಪರಮ ಪ್ರೇಮದ ದಾರಿ ಅದು. ಅದರಿಂದ ಪರಮ ಸತ್ಯವನ್ನು ಅನುಭವಿಸೋದು ಕೂಡ ಬಹಳ ಸುಲಭವಾಗುತ್ತೆ ಅಂತಾರೆ ಬುದ್ಧದೇವ. ಪ್ರೇಮ ಭಾವಕ್ಕೆ 2 ರೂಪಗಳಿದ್ದಾವಂತೆ. ಪ್ರಥಮ ರೂಪ ಅಂದರೆ ನಾವು ನಮ್ಮ ಮನೆಯಲ್ಲಿರುವ ನಮ್ಮ ತಂದೆ ತಾಯಿಯನ್ನು, ಸುತ್ತಮುತ್ತ ಇರೋ ಗುರು ಹಿರಿಯರನ್ನು, ಕಿರಿಯರಲ್ಲಿ ಪ್ರೀತಿಯನ್ನು, ಬಂಧು ಬಾಂಧವರಲ್ಲಿ, ಅತಿಥಿಗಳಲ್ಲಿ, ದೀನದಲಿತರಲ್ಲಿ ಎಲ್ಲರಲ್ಲಿ ದೇವ ಚೈತನ್ಯವೇ ಇದೆ ಅಂತ ಭಾವಿಸಿ ಅನುರಾಗದಿಂದ ಒಂದಿಷ್ಟು ಸೇವೆ ಸಲ್ಲಿಸೋದು, ಗೌರವ ಸಲ್ಲಿಸೋದು, ಆದರ ಭಾವದಿಂದ ಕಾಣೋದು, ಇದೆಲ್ಲ ಪ್ರೇಮ ಭಾವದ ಪ್ರಥಮ ಹಂತ. ಅದೇ ಪ್ರೇಮ ಭಾವ ವಿಸ್ತಾರವಾಗಿ ವಿಕಾಸವಾಗಿ ಅದು ವಿಶೇಷವಾಗಿ ಇಡೀ ಸಕಲ ಸೃಷ್ಟಿ ಜೀವರಾಶಿಗಳಲ್ಲೆಲ್ಲ ನಿರಾಕಾರ ದೇವನ ಸಾಕಾರ ರೂಪವೇ ಇದೆ ಅಂತ ಭಾವಿಸ್ತಾ, ಬಹಳ ಪ್ರೀತಿಸ್ತಾ, ನಿರ್ಮಲವಾದ, ನಿರ್ಮೋಹದ, ನಿಕ್ಕಾಮದ ಜೀವನವನ್ನು ರೂಪಿಸ್ಕೊಳ್ಳೋದು ಭಕ್ತಿಯ ಅಂತಿಮ ರೂಪ. ಅದಕ್ಕೆ ಹೇಳ್ತಾರೆ ಪೂಜ್ಯೇಶು ಅನುರಾಗ ಭಕ್ತಿರುಪದೇಶ. ಪೂಜ್ಯರಲ್ಲಿ ಅನುರಾಗವನ್ನು, ಗುರು ಹಿರಿಯರಲ್ಲಿ, ಜ್ಞಾನಿಗಳಲ್ಲಿ ಅನುರಾಗವನ್ನು ಇಡ್ತಾ ಪರಮ ಸತ್ಯವನ್ನು ಎಲ್ಲರಲ್ಲಿ ಕಾಣ್ತಾ ಪ್ರೀತಿಸುವ ವಿಶಾಲ ಭಾವ ಅದು ಭಕ್ತಿ ಪಥ. ಇಂತಹ ಭಕ್ತಿಯ ಶಕ್ತಿ ಅಪಾರ. ಅದು ಮನಸ್ಸನ್ನು ಪ್ರವೇಶಿಸಿದರೆ ಸಾಕು, ನಮ್ಮೆಲ್ಲರ ಜೀವನದಲ್ಲಿ ಅಗಾಧವಾದ ಪರಿವರ್ತನೆ ತಂದುಕೊಡುತ್ತೆ. ಭಕ್ತಿ ಮೊದಲು ಮಾಡೋದು ಅಂದರೆ ತ್ಯಾಗ ಭಾವವನ್ನು ಮೊಳೆಯುವಂತೆ ಮಾಡಿ, ಅಂದರೆ ಅಂಕರಿಸಲಿಕ್ಕೆ ಸಹಾಯ ಮಾಡಿ, ಭೋಗ ಭಾವವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಅದು ಸಹಕರಿಸ್ತಾ ಯೋಗ ಭಾವದಲ್ಲಿ ನಮ್ಮನ್ನು ನಿಲ್ಲಿಸುತ್ತೆ. ಅದು ನಿಜವಾದ ಭಕ್ತಿಯ ಲಕ್ಷಣ. ಹಾಗಾದರೆ ಭಕ್ತಿ ಅಂದ್ರೇನು? ಭಕ್ತರ ಲಕ್ಷಣವೇನು? ಅದರಲ್ಲಿ ನಾವು ಎಂತಹ ಭಕ್ತರು ಅನ್ನೋದನ್ನು ನಾವೇ ತಿಳಿದುಕೊಳ್ಬೇಕು ಅಲ್ವಾ? ಆದ್ದರಿಂದ ಇವತ್ತು ಅಲ್ಲಮ ಪ್ರಭುದೇವರ ವಚನದ ಬೆಳಗಿನಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ, ನಮ್ಮನ್ನು ನಾವು ಪರಿವರ್ತಿಸಿಕೊಳ್ಳೋಣ. ವಚನ ಹೀಗಿದೆ: ಆಚಾರವರಿಯದೆ ವಿಭವ ಅಳಿಯದೆ, ಆಚಾರವರಿಯದೆ ವಿಭವ ಒಳಿಯದೆ, ಕೋಪ ಒಡಗದೆ ತಾಪ ಮುರಿಯದೆ, ಬರಿದೇ ಭಕ್ತರಾದಿವೆಂದು
ಬೆಬ್ಬನೆ ಬೆರೆವವರ ಕೇಡಿಂಗೆ ನಾನು ಮರುಗುವೆನು ಕಾಣ ಗುಹೇಶ್ವರ. ಈ ವಚನವನ್ನು ಗಾಯನ ರೂಪದಲ್ಲಿ ಕೇಳೋಣ. ಆಚಾರವನರಿಯದೆ ವಿಭವವಳಿಯದೆ, ಆಚಾರವನರಿಯದೆ ವಿಭವವಳಿಯದೆ, ಕೋಪವಡಗದೆ ತಾಪ ಮುರಿಯದೆ, ಕೋಪವಡಗದೆ ತಾಪ ಮುರಿಯದೆ, ಆಚಾರವನರಿಯದೆ ವಿಭವವಳಿಯದೆ, ಕೋಪವಡಗದೆ ತಾಪ ಮುರಿಯದೆ. ರೇ ರೇ ಮ ಪ ಧ ಮ, ರೇ ಮ ಪ ಧ ಧ ಧ ಸಾ ಪ ಧ ಮ ಪ ರೇ ರೇ, ಸ ರೇ ಮ ಪ ರೇ ರೇ ಮ ಧ ಧ ಸಾ. ಬರಿದೆ ಭಕ್ತರಾದೆವೆಂದು ಬೆಬ್ಬನೆ ಬೆರೆವವರ ಕೇಡಿಂಗೆ ನಾನು ಮರುಗುವೆನು. ಬರಿದೆ ಭಕ್ತರಾದೆವೆಂದು ಬೆಬ್ಬನೆ ಬೆರೆವವರ ಕೇಡಿಂಗೆ ನಾನು ಮರುಗುವೆನು ಕಾಣ, ಮರುಗುವೆನು ಕಾಣ ಗುಹೇಶ್ವರ, ಕಾಣ ಗುಹೇಶ್ವರ, ಮರುಗುವೆನು ಕಾಣ ಗುಹೇಶ್ವರ. 12ನೇ ಶತಮಾನದಲ್ಲಿ ಸತ್ಯ ಶರಣರ ಮಧ್ಯೆ ಜಂಗಮ ಜ್ಯೋತಿಯಾಗಿ ಸುಳಿದ ಅಲ್ಲಮ ಪ್ರಭುದೇವರು ಮಳೆಗಾಲದ ಸೂರ್ಯನ ಹೊನಲಿನಂತೆ ಎಲ್ಲರಲ್ಲಿ ಹಿತಕರ ಭಾವನೆಯನ್ನು ಮೂಡಿಸ್ತಾ ಇದ್ದರು. ಬೆಳಕಿನ ಸ್ವರೂಪದಂತಿದ್ದ ಅವರ ಸುಳಿವು, ಅವರು ಸುಳಿದಲ್ಲೆಲ್ಲ ನಿಜವಾದ ಅರಿವಿನ ಬೆಳಕನ್ನು ಚೆಲ್ಲಿ ಅವರನ್ನು ತಮ್ಮೆತ್ತರಕ್ಕೆ ತರಿಸಿಕೊಳ್ಳತಕ್ಕಂಥ ಲೋಕೋತ್ತರ ಚೇತನ ಅನ್ನಿಸ್ಕೊಂಡಿದ್ರು. ಅಲ್ಲಮರನ್ನು ಬೆಳಕಿಗೆ ಅಥವಾ ಜ್ಯೋತಿಗೆ ಹೋಲಿಸ್ತೀವಿ. ಎಲ್ಲರೂ ಅದನ್ನೇ ಹೋಲಿಸ್ತಾರೆ. ಕಾರಣ ಇಷ್ಟೇ, ಬೆಳಕು ಎಲ್ಲವನ್ನ ಸರಿಯಾಗಿ ತೆರೆದು ತೋರಿಸ್ತದೆ ಅಲ್ವಾ. ಬೆಳಕಿಗೆ ಏನನ್ನೂ ಬಚ್ಚಿಡುವ ಅಥವಾ ಮುಚ್ಚಿಡುವ ಅವಗುಣ ಇಲ್ಲ. ಎಲ್ಲ ಬಿಚ್ಚಿ ತೋರಿಸಿ ಸ್ಪಷ್ಟವಾಗಿ ಪರಿಚಯಿಸುವ ಪ್ರಖರತೆ ಬೆಳಕಿಗಿದೆ. ಇಂತಹ ಬೆಳಕಿರೋ ಕಡೆ ಕತ್ತಲೆಗೆ ಅವಕಾಶ ಇಲ್ಲ. ಕತ್ತಲೆಯ ಗುಣವನ್ನು ತಿಳ್ಕೋಬೇಕು ನಾವು. ಎಲ್ಲ ತನ್ನೊಳಗೆ ಅಡಗಿಸ್ಕೊಂಡು ಮುಚ್ಚಿಡೋದು, ಹೀಗೆ ಬಚ್ಚಿಟ್ಟುಕೊಂಡು ಆಟ ಆಡಿಸುವ ಅಜ್ಞಾನದ ಆವರಣವೇ ಕತ್ತಲೆ. ಅದು ಅಹಂಕಾರಕ್ಕೂ ದಾರಿ ಮಾಡಿಕೊಡುತ್ತೆ. ಇಂತಹ ಅಜ್ಞಾನ ಅಹಂಕಾರದ ಕತ್ತಲೆ ಎಲ್ಲೇ ಇರಲಿ, ಯಾರಲ್ಲೇ ಇರಲಿ, ಅದು ಹೇಗೆ ಇರಲಿ, ಅದನ್ನು ಬಿಚ್ಚಿ ತೋರಿಸಿ ಇದ್ದ ಇರುವಿಕೆಯಲ್ಲಿ ಅವರನ್ನು ತೇಲಿಸೋದೇ ಅಲ್ಲಮ ಪ್ರಭುದೇವರ ಕಾಯಕ ಆಗಿತ್ತು. ಅದಕ್ಕೆ ಅವರನ್ನು ಜಂಗಮ ಜ್ಯೋತಿ ಪ್ರಭುದೇವ ಅಂತ ಕರೀತಾ ಇದ್ರು.
ಶುದ್ಧ ಜ್ಞಾನದ ಸಂಕೇತ ಅಲ್ಲಮಪ್ರಭು. ಸಾಧಕರಲ್ಲಿ ಆವರಿಸೋ ಅಜ್ಞಾನ ಅಹಂಕಾರವನ್ನು ಸರಿಸೋದಷ್ಟೇ ಅಲ್ಲ, ಯಾವ ರೀತಿಯಲ್ಲಿ ಸಾಗಬೇಕು ಅನ್ನೋದನ್ನು ಕೂಡ ಬಹಳ ಅರ್ಥಪೂರ್ಣವಾಗಿ ಪರಮಪ್ರೇಮದಿಂದ ಅವರಿಗೆ ಮಾರ್ಗದರ್ಶನ ಮಾಡ್ತಾಯಿದ್ರು. ಈ ವಚನದಲ್ಲೂ ಹಾಗೆ ಭಕ್ತರಲ್ಲಿ ಅವಗುಣ ಇರಬಾರ್ದು. ನಿಜವಾದ ಭಕ್ತರು ಸದಾಚಾರ ಅರಿತು ಆಚರಿಸ್ತಾ, ಸಿರಿ ಸಂಪತ್ತಿಗೆ ಆಶಿಸದೆ, ಸಂಪತ್ತಿದ್ರೂ ಅಹಂಕಾರ ಪಡಲಾರದೆ, ಕೋಪತಾಪಕ್ಕೆ ಒಳಗಾಗದೆ, ಪರಮ ಪ್ರಶಾಂತತೆಯಿಂದ ಪ್ರೇಮಯುಕ್ತವಾಗಿ ಕ್ಷಮಾಶೀಲರಾಗಿ ಜೀವನ ಸಾಗಿಸಬೇಕು ಅನ್ನೋದನ್ನು ಸಾರ್ತಾ ಹೋಗುತ್ತೆ. ಸಾವಧಾನದಿಂದ ಮಾಡುವ ಭಕ್ತಿಯೇ ಭಕ್ತನ ಹೃದಯ ಸಂಪತ್ತು. ಅದೇ ದೇವ ಬೆಳಗಿನ ಆನಂದ ರೂಪ ಅಂತ ಭಕ್ತಿಯಿಂದ ಪರಮ ಸತ್ಯದ ಅನುಭೂತಿ ಹೊಂದೋದು ಹೇಗೆ ಅಂದೋ ಎಚ್ಚರಿಸುವ ಬೆಳಕಿನ ವಚನ ಇದು. ಈ 4 ಸಾಲಿನ ವಚನದಲ್ಲಿ ಭಕ್ತರ ಲಕ್ಷಣ, ಭಕ್ತನಲ್ಲಿರಬೇಕಾದ 4 ಮುಖ್ಯ ಗುಣ, ಪುಟ್ಟ ಪುಟ್ಟ ವಾಕ್ಯಪುಂಜದಿಂದ ಬೆಳಕನ್ನೇ ಚೆಲ್ಲುವಂತಿದೆ. ಅವರ ಅರಿವಿನ ಕಿರಣ ತುಂಬಿದ ಈ ಮಾತುಗಳು ನಮ್ಮ ಜೀವನದ ಹಾದಿ ತಪ್ಪಲಾರದಂಗ ಪರಮ ಸತ್ಯದ ಕಡೆಗೆ ಕೈ ಹಿಡಿದು ಕರೆದೊಯ್ಯುವಂತೆ ಇದೆ. ಯಾವುದೇ ಬಗೆಯ ಸಾಧಕರ ಅಧಪತನವನ್ನು ಸಹಿಸದ ಅಲ್ಲಮ ಪ್ರಭುದೇವರು ಅವರಿಗಾಗುವ ಕೇಡನ್ನು ಕಂಡು ಅವರಿಗಾಗಿ ಮರಗ್ತಾ ಇದ್ರಂತೆ. ಅದನ್ನು ಈ ವಚನದಲ್ಲಿ ಅವರೇ ಸ್ಪಷ್ಟಪಡಿಸ್ತಾರೆ. ಹೀಗೆ ಅಲ್ಲಮ ಪ್ರಭು ಅರಿವಿನ ಹೃದಯದ ಕಣ್ತೆರೆಸುವ ನಿರ್ಮಲ ಬೆಳಗು. ಆ ವಚನ ಕೂಡ ಬೆಳಕಿನ ರೂಪದಲ್ಲೇ ಇದೆ. ನೋಡೋಣ ಬನ್ನಿ. ಆಚಾರವರಿಯದೆ, ವಿಭವ ಒಳಿಯದೆ, ಕೋಪ ಒಡಗದೆ, ತಾಪ ಮುರಿಯದೆ, ಬರಿದೆ ಭಕ್ತರಾದೆವೆಂದು ಬೆಬ್ಬನೆ ಬೆರೆವವರ ಕೇಡಿಂಗೆ ನಾನು ಮರುಗುವೆನು ಕಾಣ ಗುಹೇಶ್ವರ. ಇಲ್ಲಿ 4 ಮುಖ್ಯ ಮಾತುಗಳು ರಿಂಗಣಿಸ್ತಾ ಇದ್ದಾವೆ. ಮೊದಲನೇದು ಆಚಾರ ಅರಿಬೇಕು. ವೈಭವ ಆಡಂಬರದ ಭಾವ ಬಿಟ್ಟು ಸಹಜ ಸರಳವಾಗಿರೋದನ್ನು ಕಲಿಬೇಕು. ಕೋಪ ಅಡಿಗೆ ಬಿಡಬೇಕು. ತಾಪ ಮುರಿದು ಬೀಳಬೇಕು. ಅಂದರೆ ಚಿಂತೆ, ಅಸಮಾಧಾನ, ಅತೃಪ್ತಿ ನಷ್ಟ ಆಗಿಬಿಡಬೇಕು. ಈ 4 ಆಚಾರದ ಹದ ಅರಿಯದೆ ನಾವೇ ಭಕ್ತರು ಅಂತ ಅತಿಯಾಗಿ ಬೀಗೋದು ಸರಿಯಲ್ಲ. ಅದು ಅಹಂಕಾರದ ಕೆಸರಿನಲ್ಲಿ ನಮ್ಮನ್ನು ಮುಳುಗಿಸ್ಬಿಡುತ್ತೆ. ನಮ್ಮ ಜೀವನದ ಕೇಡು ಬಯಸುತ್ತೆ. ಅದು ಅಧಪತನಕ್ಕೆ ಬೀಳ್ತೀವಿ. ಅಂತಹ ಕೇಡಿನ ಸ್ಥಿತಿ ನೋಡಿ ನನಗೆ ಮರುಕ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಮೇಲಿನ ಅರ್ಥ. ಇದರ ನಿಜವಾದ ವಿವರವನ್ನು ಒಂದಿಷ್ಟು ನೋಡೋಣ. ನಿಜವಾದ ಭಕ್ತ ಆಗಬೇಕಾದ್ರೆ ಈ 4 ಆಚಾರದ ಹದ ಅರ್ತಿರಬೇಕು. ಅದು ಮಧುರ ಭಾವದ ಭಕ್ತನ ಹೃದಯ ಬಟ್ಟಲಲ್ಲಿ ತುಂಬಿ ಹರಿಬೇಕು. ಆ 4 ಆಚಾರದ ಹದ ಯಾವುದು? ಆ ಆಚಾರದ ಹದ ಭಕ್ತನನ್ನು ಎಷ್ಟು ಸತ್ಯದ ಕಡೆಗೆ ಬೇಗನೆ ಕರೆದೊಯ್ಯುತ್ತೆ. ಆ ಹದ ಇಲ್ಲದೆ ಹೋದರೆ ಬದುಕು ಹೇಗೆ ನಷ್ಟವಾಗಿ ಬಿಡುತ್ತೆ ಅನ್ನೋದನ್ನು ಒಂದು ನಿತ್ಯಾತ್ಮಕ ದೃಷ್ಟಿಯಿಂದ ಹೇಳ್ತಾರೆ. ಇರಬಾರ್ದು 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 ಅಂದರೆ ಇರಬೇಕೇನು ಅನ್ನೋದು ಅದೇ ಧ್ವನಿಯಲ್ಲಿ ಈ ವಚನ ಹೇಳ್ತಾ ಇದೆ ಅಲ್ವಾ. ಮೊದಲನೇದು ಹೇಳೋದು ಆಚಾರ ಅರಿಯದೇ ಇರಬಾರ್ದು. ಅಂದರೆ ಆಚಾರ ಅರಿತ್ಕೋಬೇಕು. ಆಚಾರ ಅಂದ್ರೇನು? ಶಿವಾಚಾರ ಗುರುಗಳು ಹೇಳ್ತಾರೆ, ಎಲ್ಲವನ್ನು ಎಲ್ಲರನ್ನು ಶಿವಭಾವದಿಂದ ನೋಡುವುದೇ ಭಕ್ತನಿಗೆ ಇರಬೇಕಾದ ಆಚಾರ. ಅರಿದ ಗುರುಗಳು ಅದೇ ತಾನೇ ಹೇಳ್ತಾರೆ. ಸರಿಯಾಗಿ ನಡೀರಿ. ಆ ನಡೆಯುವಿಕೆಯಲ್ಲಿ ಅಹಂಭಾವ ಇರದೆ ಶಿವಭಾವ ತುಂಬಿರಲಿ, ದಾಸೋಹಂ ಭಾವ ತುಂಬಿರಲಿ. ಎಲ್ಲರೊಡನೆ ಮಂಗಲಮಯವಾದ ರೀತಿಯಲ್ಲಿ ಶಿವ ಸ್ವರೂಪವನ್ನೇ ಕಾಣುತ್ತಾ ನೀವು ಆಡುವ ನುಡಿ, ನೋಟ,
ಮಾಡುವ ಕ್ರಿಯೆ ಎಲ್ಲವೂ ಶಿವಾಚಾರದ ಭಾವದಿಂದ ತುಂಬಿರಬೇಕು. ಎಲ್ಲರನ್ನು ಸಮಗಂಡು ಎಲ್ಲರೊಡನೆ ಸಹಕರಿಸಿ ಬಾಳೋದೇ ನಿಜವಾದ ಆಚಾರ. ಈ ಆಚಾರ ಇದ್ದರೆ ಇನ್ನು ಮುಂದಿನ ಹಾದಿಯೆಲ್ಲ ಸುಗಮವಾಗಿ ತೆರೆಕೊಳ್ತಾ ಹೋಗುತ್ತೆ. ಯಾರಿಗೆ ಈ ಶಿವಾಚಾರದ ಸದ್ಭಾವ ಇರುತ್ತೋ ಅವರಿಗೆ ಆಡಂಬರ ಬೇಕಾಗಿರೋದಿಲ್ಲ. ಆದರೆ ಯಾವಾಗ ಈ ಆಚಾರದ ಹದ ಅರಿತಿರಲ್ವೋ ಆಗ ನಾವು ವಿಭವವನ್ನು ಅಂದರೆ ವೈಭವದ ಆಡಂಬರದ ಭಾವವನ್ನು ಕಳ್ಕೊಳ್ಳಿಕ್ಕೆ ಬರೋದೇ ಇಲ್ಲ. ಹೀಗೆ ಆಡಂಬರದಿಂದ ನಾವೇ ದೇವರ ಭಕ್ತರು, ನಾವು ಪರಮ ಭಕ್ತರು ಅಂತ ಅತಿಯಾಗಿ ಬೀಗ್ತಾ ಜಂಬದ ಮಾತುಗಳನ್ನಾಡ್ತಾ ನಾವು ವೈಭವದ ಪೂಜೆ ಪುನಸ್ಕಾರವನ್ನು ಕೈಗೊಳ್ಳುತ್ತಾ ಹೋಗ್ತೀವಿ. ಬಹಳ ದೊಡ್ಡ ಭಕ್ತರು ಅಂತ ತೋರಿಸ್ಕೊಳಕ್ಕೆ ದೊಡ್ಡ ದೊಡ್ಡ ದೇಗುಲದಲ್ಲಿರ್ತಕ್ಕಂಥ ದೊಡ್ಡ ದೇವರು ಅಂಥೇಳಿ ದೇವರಿಗೆ ಬಟ್ಟೆ, ಬರೆ, ಕಿರೀಟ, ಕಡಗ, ಆಭರಣ, ವಿಧವಾದ ನೈವೇದ್ಯ ಏನೆಲ್ಲ ನಾನೇ ಅರ್ಪಿಸಿದವ ಅನ್ನೋ ಒಂದು ಅಹಂಭಾವದಿಂದ ವರ್ತಿಸೋದು ಈಗಲೂ ಎಲ್ಲ ಕಡೆ ನೋಡ್ತೀವಿ. ಆ ಭಾವ ಅದು ಭಕ್ತಿನೇ ಅಲ್ಲ. ಅದು ಯಾವುದು ನಿಜವಾಗಿ ಸತ್ಯದ ದಾರಿಯನ್ನು, ಶಾಶ್ವತವಾದ ಪ್ರೇಮದ ದಾರಿಯನ್ನು ಅದು ತೋರಿಸೋದಿಲ್ಲ. ಇದು ಸುಮ್ಮನೆ ಒಂದು ರೀತಿ ವೈಭವದ ಪ್ರದರ್ಶನ ಆಗಿಬಿಡುತ್ತೆ. ಯಾವ ವೈಭವವೂ ಶಾಶ್ವತವಲ್ಲ. ವಿಭವೋ ನೈವ ಶಾಶ್ವತಃ. ವೈಭವವು ಎಂದೂ ಶಾಶ್ವತವಲ್ಲ. ವೈಭವವು ಶಾಶ್ವತ ಸತ್ಯವನ್ನು ತೋರಿಸೋದಿಲ್ಲ. ಇದು ಒಂದು ಸುಂದರವಾದ ಮಾತು. ಇದು ನಮಗೆ ಅರಿವಿಗೆ ಬರಬೇಕು ಅಂತಾರೆ ಅಲ್ಲಮ ಪ್ರಭುದೇವರು. ವೈಭವದಿಂದ ಭವವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ವೈಭವದ ಪ್ರದರ್ಶನವಿದೆಯೋ ಅಲ್ಲಿ ಭವ ತಾನೇ ತಾಂಡವಾಡುತ್ತೆ. ಎಲ್ಲಿ ಸರಳತೆ, ಸಾತ್ವಿಕತೆ, ಸಜ್ಜನತೆ, ಕ್ಷಮಾಶೀಲತೆ ಇದೆಯೋ ಅಲ್ಲಿ ನಿಜವಾಗಿ ಸತ್ಯದ ಅರಿವು ಉಂಟಾಗಲಿಕ್ಕೆ, ನಿಜವಾದ ಒಂದು ಆನಂದವನ್ನು ಪಡೀಲಿಕ್ಕೆ ಅದು ಅನುವು ಮಾಡಿಕೊಡುತ್ತೆ. ನಾವು ನೋಡ್ತೀವಿ ಕೆಲವರು ಅತೀ ಮಡಿ ಅಂತ ಪೂಜೆ ಪುನಸ್ಕಾರ ನಾವೇ ಮಾಡೋದು ಅಂತ ಎಷ್ಟೆಲ್ಲ ಅಲಂಕಾರ ಮಾಡ್ತಾರೆ. ಬಹಳ ದೊಡ್ಡ ದೊಡ್ಡ ಮಂತ್ರಗಳನ್ನು ಹೇಳ್ತಾ ಹೋಗ್ತಾರೆ. ಏನೂ ಕೊರತೆ ಆಗಬಾರ್ದು ಅಂತ ಆಗಾಗ ಗಮನಿಸ್ತಾ ಇರ್ತಾರೆ. ಒಂದಿಷ್ಟು ಏನಾದರೂ ಕೊರತೆ ಆದರೆ ಅಲ್ಲೇ ಮೂಗಿನ ತುದಿಲೇ ಕೋಪ ಬರುತ್ತೆ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂಥೇಳಿ, ಅಥವಾ ಯಾರು ಮುಟ್ಟಿದ್ರೋ, ಏನು ಮಾಡಿದ್ರೋ, ಏನಾಯಿತು ಅನ್ನೋ ಒಂದು ಭಾವ, ಕೋಪ ಬರುತ್ತೆ, ಅನುಮಾನ ಬರುತ್ತೆ, ಅಸಮಾಧಾನ ಆಗುತ್ತೆ. ಅಲ್ಲಿಂದ ಬದುಕು ಶಾಂತಿಯನ್ನು ಕಳ್ಕೊಳ್ಳುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಕೋಪ ಇರಬಾರ್ದು, ಕೋಪ ಅಡಗಬೇಕು. ಒಬ್ಬ ಭಕ್ತನ ಲಕ್ಷಣ ಏನಪ್ಪ ಅಂದರೆ ಪ್ರೇಮ ಭಾವದಿಂದ ನಡ್ಕೊಳ್ಳೋದು, ಸರಳವಾಗಿರೋದು, ಯಾವುದೇ ಕಾರಣಕ್ಕೆ ಕೋಪವನ್ನು ತಾಳೋದಿಲ್ಲ. ಕೋಪದಿಂದ ವರ್ತಿಸೋದು ನಿಜವಾಗಿ ನಮ್ಮ ಅಜ್ಞಾನದ ಪರಮಾವಧಿ. ಕೋಪ ಅಂದ್ರೇನು? ಕೋಪ ಅಂದರೆ ಒಂದಿಷ್ಟು ನಾನೇ ಶ್ರೇಷ್ಠ ಅನ್ನೋ ಅಹಂಕಾರ. ಯಾರು ಅದಕ್ಕೆ ವಿರೋಧ ಮಾತಾಡ್ತಾರೆ ಅವ್ರ ಮೇಲೆ ದ್ವೇಷ, ಜೊತೆಗೆ ರೋಷ. ಅಹಂಕಾರ, ದ್ವೇಷ, ರೋಷ ಮೂರು ಕೂಡಿದ್ರೆ ಕ್ರೋಧ ಅಥವಾ ಕೋಪ ಅನ್ನಿಸ್ಕೊಳ್ಳುತ್ತೆ. ಈ ಕೋಪ ಯಾವತ್ತಿಗೂ ನಮ್ಮನ್ನು ಸತ್ಯದ ಕಡೆಗೆ ಕರ್ಕೊಂಡು ಹೋಗೋದಿಲ್ಲ. ಅದು ಶಾಂತಿ ಮತ್ತು ಪ್ರೇಮದ ವೈರಿ ಅಂತಾರೆ. ಕ್ರೋಧವು ಶಾಂತಿ ಮತ್ತು ಪ್ರೇಮದ ವೈರಿ. ಆಂಗರ್ ಇಸ್ ದಿ ಎನ್ಮಿ ಆಫ್ ಪೀಸ್ ಆ್ಯಂಡ್ ಲವ್. ಇದು ನಿಜವಾದ ಮಾತು. ಬುದ್ಧನ ಈ ಮಾತು ಅದ್ಭುತವಾದದ್ದು. ಯಾವಾಗಲೂ ಸಿಟ್ಟಿಗೆ ಹೇಳಬೇಡಿ. ಯಾವಾಗಲೂ ಸಿಟ್ಟಿನಿಂದ ಏನನ್ನೂ ಯಾರೂ ಸಾಧಿಸಿಲ್ಲ. ಸಿಟ್ಟು ನಮ್ಮ ಶಕ್ತಿಯನ್ನು ನಷ್ಟ ಮಾಡುತ್ತೆ. ನಮ್ಮ ಶಕ್ತಿ ನಷ್ಟವಾದಂತೆಲ್ಲ ನಮ್ಮಲ್ಲಿ ಮತ್ತಷ್ಟು ದ್ವೇಷ, ಅಸೂಯೆ ಹೆಚ್ಚುತ್ತಾ ಹೋಗುತ್ತೆ. ಆದ್ದರಿಂದ ಸಿಟ್ಟಿನಿಂದ, ಕ್ರೋಧದಿಂದ ಸತ್ಯವನ್ನು ಅರಿಲಿಕ್ಕೆ ಅದು ಆಗೋದಿಲ್ಲ. ಪ್ರೀತಿಸ್ಲಿಕ್ಕೆ ಆಗಲ್ಲ ಯಾರನ್ನೂ ಅಂದಾಗ ಮತ್ತೇನು ದೇವರನ್ನು ಹೆಂಗೆ ಪ್ರೀತಿಸೋದು? ದೇವ ಸತ್ಯವನ್ನು ಅನುಭವಿಸೋಕ್ಕೆ ಹೆಂಗೆ ಸಾಧ್ಯ ಅಲ್ವಾ? ಇದು ನಿಶ್ಚಿತವಾದ ಮಾತು.
ಆಚಾರವರಿಯದೆ ವಿಭವ ಒಳಿಯದೆ ಕೋಪ ಒಡಗದೆ. ಇನ್ನು ಮುಂದಿನ ಮಾತು ಬರುತ್ತೆ, ತಾಪ ಮುರಿಯದೆ. ತಾಪ ಅಂದರೆ ಅದೊಂದು ರೀತಿಯಲ್ಲಿ ವಿಶೇಷವಾಗಿ ಮಾನಸಿಕವಾಗಿ ಒಂದು ಅಸಮಾಧಾನ, ಚಿಂತೆ, ಬೇಸರ, ಅನುಮಾನ, ಇದಕ್ಕೆ ತಾಪ ಅಂತಾರೆ. ಕೋಪ ಹೊರಗೆ ತೋರಿಸುತ್ತೆ, ತಾಪ ಒಳಗೆ ಕುದಿಸ್ತೈತೆ. ಅದು ಕುದಿತಾ ಇದ್ರೆ ಕೋಪ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗೆ ಕೋಪಕ್ಕೂ ತಾಪಕ್ಕೂ ಬಹಳ ನಂಟು. ಕೋಪ ಅಡಗಬೇಕು, ತಾಪ ಮುರಿಬೇಕು, ಅಂದರೆ ಅದು ನಷ್ಟವಾಗಿ ಬಿಡಬೇಕು, ಮುರಿದು ಬಿದ್ದು ಬಿಡಬೇಕು. ಅದು ಎಂದೂ ಮೇಲೇಳದಂತೆ ಸದಾಕಾಲ ಎಚ್ಚರದಿಂದ ಇರಬೇಕು. ಆಗ ಮಾತ್ರ ಒಂದು ರೀತಿಯೊಳಗೆ ಸತ್ಯದ ಕಡೆಗೆ ನಾವು ಸಾಗಿದಂತೆ. ಇಲ್ಲದೆ ಹೋದರೆ ನಾವು ಬರಿದೇ ಭಕ್ತರು ಅನ್ನಿಸ್ಕೊಂಡ್ಬಿಡ್ತೀವಿ. ಇದೆಲ್ಲ ಇಟ್ಕೊಂಡು ನಾನೇ ಪೂಜೆ ಮಾಡವ, ವೈಭವದ ಪೂಜೆ ಮಾಡೋನು, ನನ್ನಂಗೆ ಯಾರೂ ಮಾಡಲ್ಲ, ಯಾರಾದರೂ ಇದ್ದರೆ ತೋರಿಸ್ರಿ, ಅಥವಾ ಅವರಿದ್ದಾರೆ ಅಂದ ತಕ್ಷಣ ಅವ್ರ ಮೇಲೆ ಸಿಟ್ಟಿಗೆದ್ರೆ ಇದು ಬೆಬ್ಬನೆ ಬೆರೆಯುವವರು ಅಂತಾರೆ. ಬೆಬ್ಬನೆ ಬೆರೆಯೋರು ಅಂದರೆ ಅತಿಯಾಗಿ ಬೀಗಿ ನೋಡಿ ಅವ್ರು ನಾವೇ ಭಕ್ತರು, ನಮ್ಮಂಗೆ ಯಾರೂ ಮಾಡೋಗಿಲ್ಲ, ನಾವು ಮಾಡ್ದಂಗೆ ನಮ್ಮಲ್ಲಿ ಇಷ್ಟೆಲ್ಲ ಮಾಡೋದಿದ್ದೇ ಇದೆ, ಹೀಗೆ ಮಾಡಲಾರ್ದೆ ಹೋದರೆ ಅದು ಪೂಜೆನೇ ಆಗೋದಿಲ್ಲ ಅಂತೆಲ್ಲ ಹೇಳ್ಕೊಳ್ತಾರಲ್ಲ, ಅದಕ್ಕೆ ಬೆಬ್ಬನೆ ಬೆರೆಯುವವರು ಅಂತಾರೆ. ಬೀಗೋದು ನಾವೇ ಸರಿನೋ ಬೀಗೋ ಅಭಿಮಾನ, ಅತಿಯಾದ ಅಹಂಕಾರ. ಇವರು ಈ ಅಹಂಕಾರ ಇದ್ದರೆ ಅವರು ಅಧಪ್ಪತನಕ್ಕೆ ಒಳಗಾಗ್ತಾರೆ, ಸಾಧನೆ ಸಿದ್ಧಿಸೋದಿಲ್ಲ ಅಂತ. ಅಂಥವರನ್ನು ಕಂಡು ಅಲ್ಲಮ ಪ್ರಭುದೇವರ ಹೃದಯದಲ್ಲಿ ಮರುಕ ತುಂಬಿ ಬರುತ್ತಂತೆ. ಅವ್ರ ಬಗ್ಗೆ ಅಯ್ಯೋ ಇವರು ಹೀಗೆ ಮಾಡ್ತಾ ಇದ್ದಾರಲ್ಲ, ಹೀಗಾಗಬಾರ್ದು ಅನ್ನೋ ನೋವು, ತಾಪ ಅವರ ಮನಸ್ಸಿಗೆ ಮುಟ್ಟುತ್ತೆ, ಅವರಿಗೆ ಮರುಕ ಹುಟ್ಟುತ್ತೆ. ಅದನ್ನು ನಿವಾರಿಸಬೇಕು ಅಂತ ಅವರು ಪ್ರಯತ್ನ ಪಡ್ತಾರಂತೆ. ಪ್ರಭುದೇವರು ಸಾಗಿದ್ದೇ ಹಾಗಲ್ವ, ಯಾರಲ್ಲಿ ಅಭಿಮಾನ ಇದೆ, ಕೋಪ ಇದೆ, ತಾಪ ಇದೆ, ಅವರನ್ನೆಲ್ಲ ಪರಿವರ್ತನೆ ಮಾಡ್ತಾ ಹೋದರು. ಸಿದ್ದರಾಮೇಶ್ವರರನ್ನೇ ತಗೊಳ್ರಿ, ಗೋರಕ್ಷನಾಥನನ್ನೇ ತಗೊಳ್ರಿ, ಅಥವಾ ನಾನು ಮಾಡಿದ್ದೇ ಸರಿ ಅನ್ನೋ ಒಂದಿಷ್ಟು ಅಜ್ಞಾನ ಅಹಂಕಾರದಲ್ಲಿ ಚಂದೈನವರಿಗೆ ಬುದ್ಧಿ ಹೇಳುವಾಗಲಿ, ಎಲ್ಲರಿಗೂ ಹಾಗೆ ಅವರವರ ಹಂತಕ್ಕೆ ಹೋಗಿ ಅವರವರ ಮಟ್ಟದಲ್ಲಿಯೇ ಅವರನ್ನು ಪರಿವರ್ತಿಸುವ ನಿರ್ಮಲ ನಿರತಿಶಯ ಪ್ರೇಮದ ಹೃದಯ ಅಲ್ಲಮ ಪ್ರಭುದೇವರಲ್ಲಿ ಇತ್ತು. ಅದಕ್ಕೆ ಅವರು ನಿಂತಲ್ಲೇ ನಿಲ್ತಾ ಇರಲಿಲ್ಲ, ಜಂಗಮ ಜ್ಯೋತಿ ಅವರು ಸುಳಿತಾ ಇದ್ದರು. ವಸಂತ ಗಾಳಿಯಂತೆ ಅವರ ಜೀವನ ಸುಳಿದಾಟದಲ್ಲೇ ಸವೆದಿತ್ತು. ನಿರಂತರ 12 ವರ್ಷಗಳ ಕಾಲ ಅಲ್ಲಮ ಪ್ರಭುದೇವರು ಪಟ್ಟಣಕ್ಕೆ ಪಂಚರಾತ್ರಿಯಂತೆ, ಹಳ್ಳಿಗೆ ಏಕರಾತ್ರಿಯಂತೆ ಸುಳಿತಾ ಇದ್ರಂತೆ. ಪಟ್ಟಣಕ್ಕೆ ಹೋದರೆ 5 ದಿನ ಇರೋದು, ಅಲ್ಲಿ ಜನರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋದು, ಅಲ್ಲಿ ಪರಿವರ್ತನೆ ಮಾಡೋದಿದ್ರೆ ಮಾಡೋದು, ಇಲ್ಲ ಶಿವಾನುಭವ ಕಾರ್ಯಕ್ರಮವನ್ನು ನಡೆಸೋದು, ಎಲ್ಲರೊಡನೆ ಪ್ರೀತಿಯಿಂದ ವರ್ತಿಸೋದು, ಇದು ಜಂಗಮ ಜ್ಯೋತಿಯಾದ ಅಲ್ಲಮರ ಕರ್ತವ್ಯ ಆಗಿತ್ತು. ಒಂದು ಪ್ರಸಂಗ ನಡೀತು. ಬಹುಶಃ ಈ ವಚನ ಯಾಕೆ ಹೇಳಿರ್ಬೋದು ಅಂದರೆ, ಅವರ ಬದುಕಿನಲ್ಲಿ ಒಂದು ಪ್ರಸಂಗ ನಡೀತು. ಒಂದು ಊರಿಗೆ ಹೋಗಿರ್ತಾರೆ. ಅಲ್ಲಮ ಪ್ರಭುದೇವರ ಜೊತೆಗೆ ಕೆಲವು ಶರಣ ಸಾಧಕರು ಇರ್ತಾರೆ. ಅದರಲ್ಲಿ ಎಚ್ಚರಿಕೆಯ ಮುಕ್ತಿನಾಥ ಅಂತ ಒಬ್ಬ ತರುಣ ಸಾಧಕ, ಬಹಳ ನಿರ್ಮಲ ಮನಸ್ಸಿನವ ತರುಣ, ಅತ್ಯಂತ ಸುಂದರ ಕಾಯ, ಪ್ರೇಮದ ಕಂಗಳು, ನಿರ್ಮಲ ಹೃದಯ. ಇಂಥ ಮುಕ್ತಿನಾಥನ ಜೊತೆಗೂಡಿ ಒಂದು ಊರಿಗೆ ಹೋಗಿರ್ತಾರೆ ಅಲ್ಲಮ ಪ್ರಭುದೇವರು. ಅಲ್ಲಿ ಒಂದು 5 ದಿವಸ ನಿಲ್ಲಬೇಕು. ಆ 5 ದಿವಸಗಳ ಕಾಲ ಅಲ್ಲಿ ಜನರೊಡನೆ ಒಡನಾಡೋದು, ಶಿವಾನುಭವವನ್ನು ಮಾಡೋದು, ಆ ಜನರಿಂದಲೇ ಭಿಕ್ಷೆಯನ್ನು ಪಡೆದು ಪ್ರಸಾದ ಸ್ವೀಕರಿಸೋದು. ನಿರಾಭಾರಿ ಜಂಗಮ ಅಲ್ಲಮ ಪ್ರಭುದೇವ. ಆದ್ದರಿಂದ ಆ ಊರಿಗೆ ಬಂದಿರ್ತಾರೆ. ಬಂದು 2-3 ದಿವಸ ಆಗಿರುತ್ತೆ. ಅಲ್ಲಮ ಪ್ರಭುವಿನ ಮಾತುಗಳನ್ನು ಕೇಳ್ತಾ ಊರಿನ ಜನ ಬಹಳ ಪ್ರಭಾವಿತರಾಗಿರ್ತಾರೆ. ಎಲ್ಲಿ ನೋಡಿದರೂ ಪ್ರಭುದೇವ ಮತ್ತು ಮುಕ್ತಿನಾಥನ ಮಾತುಗಳೇ ಆಡ್ತಾ ಇರ್ತಾರೆ. ಅಂಥ ಊರಿನಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಗೃಹಸ್ಥ ಇರ್ತಾನೆ. ಆತ ಒಂದಿಷ್ಟು ತುಂಬ ಅಭಿಮಾನಿ, ಜೊತೆಗೆ ಮುಂಗೋಪಿ, ಯಾರಿಗೂ ಯಾವುದೇ ರೀತಿಯ ಸ್ವಾತಂತ್ರ್ಯವನ್ನು ಕೊಡಲಿಕ್ಕೆ ಆತ ಬಯಸ್ತಾ ಇರಲಿಲ್ಲ. ಅವನ ಹೆಂಡತಿಯನ್ನು ಎಂದೂ ಹೊರಗೆ ಹೋಗೋಕ್ಕೆ ಬಿಟ್ಟಿರಲಿಲ್ಲ ಆತ.
ಅವಳು ಬಾಗಿಲಿಗೆ ಬರಬೇಕಾದರೂ ಗಂಡನ ಅನುಮತಿ ಪಡಿಬೇಕಾಗಿತ್ತು. ಅಂಥ ಒಂದು ಬಂಧನದ ರೀತಿಯಲ್ಲಿ ಮನೆಯಲ್ಲಿ ಇರ್ತಾಳೆ. ಆ ತಾಯಿ ಬಹಳ ಸಾತ್ವಿಕಳು. ಗಂಡನನ್ನು ಯಾರು ಪರಿವರ್ತನೆ ಮಾಡಬೇಕು, ಹೇಗೆ ಪರಿವರ್ತನೆ ಮಾಡಬೇಕು ಅಂತ ಯಾವಾಗಲೂ ಯೋಚಿಸ್ತಾ ಇರ್ತಾಳೆ. ಅದೇ ವೇಳೆಗೆ ಇಲ್ಲಿ ಪ್ರಭುದೇವರು ಬಂದಿರ್ತಾರೆ. ಊರ ಜನ ಎಲ್ಲ ಪ್ರವಚನಕ್ಕೆ ಕೇಳಲಿಕ್ಕೆ ಹೋಗ್ತಿರ್ತಾರೆ. ಅವ್ರ ಮಾತುಗಳನ್ನು ಬಂದು ಆಡ್ತಿರ್ತಾರೆ. ಈಕೆಗೆ ಅನ್ನಿಸ್ತು, ಎಲ್ಲೋ ಒಂದು ಕಡೆ ಇವ್ರು ಹೇಳೋದಕ್ಕಿಂತ ಮನೆಗೆ ಬಂದು ಹೇಳಬೇಕಪ್ಪ, ಅವಾಗ ಏನಾದರೂ ಒಂದಿಷ್ಟು ಯಾರಾದರೂ ಪರಿವರ್ತನೆ ಆಗ್ತಾರೇನೋ, ನಮಗಂತೂ ಹೋಗೋಕ್ಕಾಗಲ್ಲ, ಏನು ಮಾಡೋದು ಅಂತ ವಿಚಾರ ಮಾಡ್ತಾಯಿದ್ಲು. 3ನೇ ದಿನ ಅವಳ ಗಂಡ ರಾತ್ರಿ ಯಾವುದೋ ಊರಿಗೆ ಹೋಗಿದ್ದ. ಬೆಳಿಗ್ಗೆ ಬರಲಿಕ್ಕೆ ತಡವಾಗುತ್ತೆ ಅಂದಿದ್ದ. ಈಕೆ ಇದೇ ಸಮಯ ಅಂಥೇಳಿ ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾಳೆ. ಆದರೆ ಅವಳು ಶ್ರೀಮಂತನ ಸತಿಯಾಗಿ ಹೋಗಿರೋದಲ್ಲ, ಸಾಮಾನ್ಯವಾದ ಒಂದು ಸೀರೆಯನ್ನು ಉಟ್ಕೊಂಡು ಆ ಒಂದು ಶುಭಾನುಭವದಲ್ಲಿ ಭಾಗಿಯಾಗಿರ್ತಾಳೆ. ಅವತ್ತು ಪ್ರಭುದೇವರು ಪ್ರಶಾಂತ ಜೀವನದ ಒಂದು ಕಲೆಯನ್ನು ತಿಳಿಸ್ತಾ ಇರ್ತಾರೆ. ಒಳ್ಳೆಯ ರೀತಿಯಲ್ಲಿ ನಡ್ಕೋಬೇಕು ಅಂತ, ಕ್ಷಮಾಕ್ಷೀರ ಶಾಂತಿ ಜೀವಿಗಳಾಗಿ ಬಾಳಬೇಕು ಅಂತ ಹೇಳ್ತಿರ್ತಾರೆ. ಕೇಳ್ತಾ 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 ಅವಳಲ್ಲಿ ಕಣ್ಣೀರು ಧಾರೆಯಾಗಿ ಹರಿತಾ ಇರುತ್ತೆ. ನನಗೆ ಇಂಥ ಬದುಕು ನಡೆಸೋದು, ಎಲ್ಲರೊಡನೆ ಪ್ರೀತಿಯಿಂದ ವರ್ತಿಸೋ ಬದುಕು ಸಿಗೋದು ಯಾವಾಗ ಅಂಥೇಳಿ ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಆ ಕಾರ್ಯಕ್ರಮ ಮುಗ್ದಿರುತ್ತೆ. ಎಲ್ಲರೂ ಅವ್ರವ್ರ ಮನೆಗೆ ಹೋಗಿರ್ತಾರೆ. ಈಕೆ ಅಲ್ಲೇ ಕೂತಿರ್ತಾಳೆ, ಮೈ ಮರ್ತಿರ್ತಾಳೆ ಪಾಪ. ಆಗ ಎಚ್ಚರಿಕೆಯ ಮುಕ್ತಿನಾಥ ಬಂದು ಕೇಳ್ತಾನೆ, ಅವ್ವ ಯಾಕೆ ಕೂತ್ಬಿಟ್ಟಿರಿ, ಈಗ ಕಾರ್ಯಕ್ರಮ ಮುಗಿದಿದೆ, ತಾವು ಮನೆಗೆ ಹೋಗ್ಬೋದಲ್ವಾ ಅಂತ. ಆಕೆ ಹೇಳ್ತಾಳ, ನೋಡಪ್ಪ, ನೀವು ಇಲ್ಲಿ ಹೇಳ್ತೀರಿ ಮನಸ್ಸು ಪರಿವರ್ತನೆ ಆಗುತ್ತೆ, ಆದರೆ ನನ್ನ ಮನೆಯಲ್ಲಿ ನನ್ನ ಗಂಡ ಹೇಗಿದ್ದಾನೆ ಈ ವಿಷಯ ಊರಿಗೆಲ್ಲ ಗೊತ್ತು. ನಾನಿವತ್ತು ಯಾರಿಗೂ ಗೊತ್ತಾಗಬಾರ್ದು ಅಂತ ಈ ರೀತಿ ಬಂದಿದ್ದೀನಿ. ನೀವು ನಮ್ಮಲ್ಲಿಗೆ ಬಂದು ಏನಾದರೂ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯನಾ ಅಂತ ಕೇಳ್ಕೊತಾಳೆ. ಆಗ ಅಲ್ಲಮ್ಮ ಪ್ರಭು ಹೇಳ್ತಾರೆ, ಆಯಿತು ತಾಯಿ, ತಾವಿನ್ನು ಹೋಗಿ ನೋಡೋಣ ಅಂಥೇಳಿ ಅವರನ್ನು ಕಳಿಸ್ಕೊಡ್ತಾರೆ. ಆಕೆ ಮನೆಗೆ ಬಂದಿರ್ತಾಳೆ. ಆ ದಿನ ಎಲ್ಲ ಅವಳಿಗೆ ಅದೇ ಯೋಚನೆ, ಅದೇ ಭಾವ, ಅದೇ ಒಂದು ಪರಿವರ್ತನೆಯ ಹಾದಿಯನ್ನು ನೋಡ್ತಾ ಕಾಲ ಕಳೀತಾಳೆ. ಮಾರನೆಯ ದಿನ ಮತ್ತೆ ಯಥಾವತ್ತಾಗಿ ಶ್ರೀಮಂತ ಅಂಗಡಿ ಬಾಗಿಲು ತೆಗಿತಾನೆ. ತೆಗೆದು ವೈಭವದಿಂದ ಪೂಜೆಯನ್ನು ಮಾಡಿರ್ತಾನೆ. ಅವರ ಇಷ್ಟ ದೇವತೆಯನ್ನು ಪೂಜೆ ಮಾಡಿರ್ತಾನೆ. ಅಷ್ಟೊತ್ತಿಗೆ ಸರಿಯಾಗಿ 8-9 ಗಂಟೆ ಸಮಯ ಒಬ್ಬ ತರುಣ ಅಂಗಡಿಯ ಬಾಗಿಲಲ್ಲಿ ಬಂದು ನಿಂತ್ಕೋತಾನೆ. ಕೊರಾನ್ನ ಧಾನ್ಯಕ್ಕೆ ಭಿಕ್ಷಾ ಅಂತ ಭಿಕ್ಷೆಯನ್ನು ಬೇಡ್ತಾನೆ. ಎಚ್ಚರಿಕೆಯ ಮುಕ್ತಿನಾಥ ಆ ಶ್ರೀಮಂತನನ್ನೇ ನೋಡ್ತಾ ಭಿಕ್ಷೆಯನ್ನು ಕೊಡು ಅಂತ ಕೇಳ್ತಾನೆ. ಕೊಡಲಿಕ್ಕೆ ಮುನ್ನ ನಂದೆರಡು ಮಾತು ಕೇಳಬಹುದೇ ಅಂತ ಕೇಳ್ತಾನೆ. ಅವ ಅಂತ ನಿನ್ನ ಮಾತಿಗಿತ್ತು ಏನು ಬೇಡ, ನೀನು ಬಂದಿರೋದೇ ಬೇಡಿಕೊಂಡು ನಿಮ್ಮದೊಂದು ಕಾಟ, ನಡಿ ನಿನ್ನ ಮಾತು ಯಾರಿಗೆ ಬೇಕಾಗಿದೆ ಅಂಥೇಳಿ ಒಂದು ಹಿಡಿ ಧಾನ್ಯವನ್ನು ಎತ್ತಿ ಅವನ ಜೋಳಿಗೆಗೆ ಹಾಕಲಿಕ್ಕೆ ಹಿಡಿ, ನೀನು ನಡಿ, ನಿನ್ನ ಮಾತು ಯಾರಿಗೆ ಬೇಕಾಗಿದೆ ಅಂತ ಸಿಡುಕ್ತಾ ಆ ಧಾನ್ಯ ಕೊಡೋಕ್ಕೆ ಹೋಗ್ತಾನೆ. ಆಗ ಅವ ಹೇಳ್ತಾನೆ, ನೀವು ಏನಾದರೂ ಒಂದಿಷ್ಟು ನನ್ನ ಮಾತು ಕೇಳಿದರೆ ಆ ಧಾನ್ಯ ತಗೋಬೋದು, ಇಲ್ಲದೆ ಹೋದರೆ ಬೇಡ ಅನಿಸುತ್ತೆ ಅಂದ. ಗೃಹಸ್ಥ ಅಂತಾನೆ, ಅಲ್ಲ ಧಾನ್ಯ ಯಾಕೆ ಬೇಡ ಅಂತಿದ್ಯಾ, ತಗೊಂಡು ಹೋಗು ಅಂತ. ಅವನು ಹೇಳ್ತಾನೆ, ಅದು ನಿಮ್ಮದಲ್ಲ, ನಿಮ್ಮದು ಅನ್ನೋದಿದ್ದರೆ ನಾನು ತಗೋತಿದ್ದೆ ಅಂತಾನೆ. ಅವನಿಗೆ ಸಿಟ್ಟು ಬಂದ್ಬಿಡುತ್ತೆ. ಮೊದಲೇ ಕೋಪಿಷ್ಟ, ಮುಂಗೋಪಿ, ಸಿಟ್ಟು ಬರ್ತಿದ್ದಂತೆಯೇ ಅವನು ನೋಡ್ತಾನೆ. ಏನಯ್ಯ, ಧಾನ್ಯ ನಂದಲ್ಲ ಅಂದರೆ ಇನ್ನೇನು ನಂದು ಅಂತ ಹೇಳಿ ಆ ಗಲ್ಲ ಪೆಟ್ಟಿಗೆಯಿಂದ ದುಡ್ಡನ್ನು ಆ ಕಡೆ ಸರಿಸ್ತಿರ್ತಾನೆ. ನಿನಗೆ ಈ ಕಾಳು ಕಡ್ಡಿ ತೊಗೊಂಡು ಬೇಯಿಸ್ಕೊಂಡು ತಿನ್ನೋಕ್ಕಾಗಲ್ಲ, ದುಡ್ಡಿಗೆ ಆಸೆಗೆ ನಿಂತಿದ್ಯಾ, ತಗೋ ಈ ನಾಣ್ಯ ತಗೋ ಅಂತ 2 ನಾಣ್ಯ ಕೊಡಕ್ಕೆ ಹೋಗ್ತಾನೆ. ಆ ನಾಣ್ಯವನ್ನು ಕೊಡಕ್ಕೆ ಹೋದಾಗಲೂ ಆ ಶರಣ ಹೇಳ್ತಾನೆ, ಇಲ್ಲ ಇದು ಬೇಡ, ನಿಮ್ಮದು ಅಂತ ಏನಿದೆ ಅದನ್ನು ಮಾತ್ರ ನಾನು ತಗೊಳ್ತೀನಿ, ಅದಿದ್ದರೆ ಕೊಡಿ ಅಂತಾನೆ. ಇವನ ವರ್ತನೆ ನೋಡ್ತಾ ಅವನಿಗೆ ಇನ್ನೂ ಒಂಚೂರು ಸಿಟ್ಟು ಬಂದಿರುತ್ತೆ. ಅಷ್ಟೊತ್ತಿಗೆ ನಗನಗುತ್ತಾ ನಿರ್ಮಲ ದೃಷ್ಟಿಯನ್ನು ಹರಿಸ್ತಾ ಆ ಶ್ರೀಮಂತನನ್ನೇ ನೋಡ್ತಿರ್ತಾನೆ. ಇವ ಅನ್ಕೋತಾನೆ, ಅವನೊಂದು ಹೊಸ ಉತ್ತರಿಯ ಹಾಕ್ಕೊಂಡಿರ್ತಾನೆ, ಮೇಲೆ ಒಂದು ಹೊದ್ದಿರ್ತಾನೆ ಬಟ್ಟೆ, ಅದನ್ನೇ ನೋಡ್ತಾ ಇದ್ದೇನೆ, ಇದರ ಆಸೆ ಇರಬೇಕು ಇವನಿಗೆ, ಎಷ್ಟೇ ಆದರೂ ಇವು ಬೇಡ್ಕೊಂಡು ತಿನ್ನೋರ್ತಾನ ಅಂಥೇಳಿ, ಓಹೋ ನಿನ್ನ ಕಣ್ಣು ಇದರ ಮೇಲೆ ಬಿದ್ದಿದೆಯೇನೋ, ತಗೋ ಈ ಉತ್ತರಿಯ ತೊಗೊಂಡು ಹೋಗು ಅತ್ಲಾಗೆ ಅಂಥೇಳಿ
ಅದನ್ನು ಕೊಡೋಕ್ಕೆ ಹೋಗ್ತಾನೆ. ಅವ ಅಂತಾನೆ, ಅಯ್ಯ ಅದು ನನಗೆ ಬೇಡ, ನಿಂದು ಅನ್ನೋದು ಏನಿದೆ ಅದನ್ನು ಕೊಡು ಅಂತ. ಇವನಿಗೆ ತಡೆಯೋಕ್ಕಾಗ್ತಾಯಿಲ್ಲ. ಅದೇ ವೇಳೆಗೆ ಒಳಗಡೆಯಿಂದ ಹೆಂಡತಿ ಅವನಿಗೆ ಹಣ್ಣು ಹಾಲು ಕೊಟ್ಟು ಕಳಿಸಿರ್ತಾಳೆ ಗಂಡನ ಆಹಾರ ಒಂದು ಉಪಹಾರಕ್ಕಾಗಿ. ಅದನ್ನು ಆತ ನೋಡ್ತಿರ್ತಾನೆ. ಇವನು ಅನಿಸುತ್ತೆ, ಹೋಲಿ ಹಣ್ಣಾರು ತೊಗೊಂಡ ಕಡೆ ಹೋಗಪ್ಪ, ಸಾಕಾಗಿತ್ತು ನಿನಗೆ ಅಂಥೇಳಿ ಆ ಹಣ್ಣು ಕೊಡಲಿಕ್ಕೆ ತಾನೇ ಒಂದು ಮೆಟ್ಲು ಇಳಿದು ಬಂದು ಕೊಡೋಕ್ಕೆ ಹೋಗ್ತಾನೆ. ಇವ ಮತ್ತೆರಡು ಮೆಟ್ಲು ಕೆಳಗಿಳಿತಾನೆ. ಇಳಿದು ಹೇಳ್ತಾನೆ, ಇಲ್ಲ ಒಡೆಯರೇ, ನಿಮ್ಮದು ಅಂತ ಏನಾದರೂ ಎದುರಿ ಕೊಡಿ, ಅದನ್ನು ಮಾತ್ರ ನಾನು ಸ್ವೀಕರಿಸ್ತೀನಿ ಅಂಥೇಳಿ ಆತ ನಗ್ತಾ ನೋಡ್ತಾನ. ಇವನಿಗೆ ಇನ್ನು ತಡೆಯೋಕ್ಕಾಗ್ತಾಯಿಲ್ಲ. ಗೃಹಸ್ಥರಿಗೆ ಅತೀವ ಸಿಟ್ಟು ಬರುತ್ತೆ. ವಿವೇಕವನ್ನು ಕಳ್ಕೊಳ್ತಾನೆ. ತನ್ನ ಬಲಗೈಯನ್ನು ಎತ್ತಿ ಜೋರಾಗಿ ಆ ಶರಣನ ಕೆನ್ನಿಗೆ ಬಾರಿಸ್ತಾನೆ. ಇದು ಇನ್ನಿರೋದು ಇದೊಂದೇ, ತಗೋ ಇದು ನಂದೇ ಅಂತ ಕೊಟ್ಬಿಡ್ತಾನೆ. ಏಟು ಹೊಡಿತಾನಲ್ಲ, ಆ ಏಟು ತಿಂದ ಶರಣನ ಕೆನ್ನೆ ಊದ್ಕೊಳ್ತಾ ಇರುತ್ತೆ. ಆತ ಪ್ರಶಾಂತ ಚಿತ್ತದಿಂದ ನೋಡ್ತಾ ಆ ಶ್ರೀಮಂತನ ಕೈಯನ್ನು ಹಿಡಿದು ಅತ್ಯಂತ ಒಂದು ಮಧುರವಾದ ಧ್ವನಿಯಿಂದ ಮುಗುಳ್ನಂತ ಹೇಳ್ತಾನೆ, ಅಯ್ಯ ನಿಜ ನಿಮ್ಮದಾಗಿರೋದು ಇದೀಗ ನೀವು ನನಗೆ ಕೊಟ್ಬಿಟ್ಟಿದ್ದೀರಿ. ಇನ್ನು ಮೇಲೆ ಇದನ್ನು ಬಳಸುವ ಅಧಿಕಾರ ನಿಮಗಿಲ್ಲ. ಇದರ ಒಡೆತನ ನಿಮ್ಮದಲ್ಲ. ಅದೀಗ ನನ್ನ ಕೆನ್ನೆಯನ್ನು ಉಬ್ಬಿಸಿ ಅದು ನನ್ನೊಳಗೆ ಸೇರಿಕೊಂಡಿದೆ. ನೀವು ಕೊಟ್ಟಿದ್ದು ಧಾನ್ಯ ಬೇಡ ಅಂದೆ, ಧನ ಬೇಡ ಅಂದೆ, ವಸ್ತ್ರ ಬೇಡ ಅಂದೆ, ಹಣ್ಣು ಹಂಪಲು ಬೇಡ ಅಂದೆ. ಯಾಕಂದರೆ ಅದು ಯಾವುದೂ ನಿಮ್ಮದಲ್ಲ ಅಲ್ವಾ? ಭೂಮಿಯಿಂದ ಗಿಡಮರಗಳಿಂದ ಬಂದದ್ದು ಧಾನ್ಯ, ಹಣ್ಣು, ಧನ ನೀವು ಅಹಂಕಾರದಿಂದ ಅಡ್ಡತೆಯಿಂದ ಗಳಿಸಿ ನಂದು ಅಂತ ತಿಳ್ಕೊಂಡಿದ್ರಿ. ಇನ್ನು ಈ ಉತ್ತರೀಯ ನಿಮ್ಮ ಒಂದು ಅಭಿಮಾನದ ಅಹಂಕಾರದ ದ್ಯೋತಕವಾಗಿತ್ತು. ಅಂಥ ವಸ್ತ್ರ ನಾನು ಯಾಕೆ ತಗೊಳ್ಳಿ, ಅಂಥ ಹಣ್ಣು ಅಂಥ ವಸ್ತು ನನ್ನದಲ್ಲ, ಅದೆಲ್ಲ ಭೂಮಿದು, ಕೆಲವು ನಿಮ್ಮದು. ಆದರೆ ನಿಜವಾಗಿ ಈಗೇನು ನನಗೆ ಕೊಟ್ಟರೆ ಅದು ನಿಮ್ಮದೇ ಆದದ್ದು. ಅದನ್ನು ನಾನು ಸ್ವೀಕಾರ ಮಾಡಿದ್ದೀನಿ, ಇನ್ನು ಅದನ್ನು ಬಳಸಬಾರ್ದು, ತಿಳಿತಾ ಅಂತ ಹೇಳಿ ಅವರ ಕೈಗಳನ್ನು ಹೃದಯ ಕಡೆಗೆ ಜೋಡಿಸಿ ತನ್ನ ಕಡೆಗೆ ಸೆಳ್ಕೊತಾನ. ಇದನ್ನು ಕೇಳ್ತಾ ಗೃಹಸ್ಥನಿಗೆ ಒಂದು ರೀತಿಯಲ್ಲಿ ದಿಗ್ಭ್ರಮೆ ಆಗುತ್ತೆ. ಅವನು ಹೇಳೋದೆಲ್ಲ ಸತ್ಯ ಅನ್ನಿಸ್ತಾ ಇರುತ್ತೆ. ಮನಃಪರಿವರ್ತನೆ ಆಗುತ್ತೆ, ಕಣ್ಣ ಕೆಂಪಾರುತ್ತೆ ಮತ್ತು ಅವನ ಮನಸ್ಸಿನಲ್ಲೇ ಅಲ್ಲೋಲ ಕಲ್ಲೋಲ ಉಂಟಾಗಿ, ಅಯ್ಯ ಈ ಸಂದರ್ಭದಲ್ಲಿ ನಾನು ಮಾಡಿದೆ, ನೀನು ಇದನ್ನು ಪರಿವರ್ತನೆ ಮಾಡೋಕ್ಕೆ ಅಂತ ಬಳಸ್ಕೊಂಡೆ. ಆದರೆ ನೀನು ನನಗೆ ಕೊಡ್ತಾ ಇರೋದು ನಿಂದು ಅನ್ನೋದು ಏನು ಹೇಳು? ಅವ ಅಂತಾರೆ, ನಂದು ಅದೇ ನಿರತಿಶಯವಾದ ಪ್ರೇಮ, ನಿರ್ಮಲವಾದ ಪ್ರೇಮ. ಯಾರಲ್ಲಿ ಬೇಡ ಅಂದಿದೆಯೋ ಅದನ್ನು ತೆಗೆದುಬಿಡೋದೇ ನನ್ನ ಕೆಲಸ ಅಷ್ಟೇ. ನಮ್ಮ ಗುರುಗಳು ಹೇಳಿದ್ದು ಅದನ್ನೇ ಅಂಥೇಳಿ ಆತ ಬಹಳ ಪ್ರಶಾಂತತೆಯಿಂದ ಹೇಳ್ತಾನೆ. ಅದನ್ನು ಕೇಳ್ತಾ ಇವನ ಹೃದಯ ಪರಿವರ್ತನೆ ಆಗುತ್ತೆ. ಪರಿವರ್ತನೆಯಾಗಿ ಆತ ನಿಜವಾದ ಸತ್ಯವನ್ನು ಇವತ್ತು ತಿಳ್ಕೊಂಡೆ. ಯಾವುದೂ ಶಾಶ್ವತ ಅಲ್ಲ. ಸತ್ಯ, ನೀತಿ, ಪ್ರೇಮ, ಶಾಂತಿ, ಕ್ಷಮೆ ಇದು ನಮ್ಮ ಬದುಕಿನ ಗುರಿಯಾಗಬೇಕು ಅಂಥೇಳಿ ನಾನು ನಿಮ್ಮಿಂದ ಅರ್ಥ ಮಾಡಿಕೊಂಡೆ. ಇನ್ನು ಇಲ್ಲಿದ್ದು ಉಪಯೋಗ ಇಲ್ಲ, ನಾವು ನಿಮ್ಮೊಡನೆ ಬರ್ತೀವಿ ಅಂಥೇಳಿ ಅವರನ್ನು ಹಿಂಬಾಲಿಸ್ತಾರೆ. ಹೀಗೆ ಪರಮ ಪ್ರೇಮದ ಹೃದಯದಿಂದ, ಆ ಒಂದು ವರ್ತನೆಯಿಂದ, ಜ್ಞಾನದ ಬೋಧನೆಯಿಂದ ಹೃದಯ ಪರಿವರ್ತನೆ, ಮನಃಪರಿವರ್ತನೆ ಮಾಡೋ ಕೆಲಸನೇ ಜಂಗಮ ಕಾರ್ಯ. ಜಂಗಮ ಜ್ಯೋತಿಯಾಗಿ ಅಲ್ಲಮರ ಜೊತೆಗಿದ್ದ ಮುಕ್ತಿನಾಥ ಈ ಕಾರ್ಯ ಸಾಧನೆ ಮಾಡ್ತಾನೆ. ಅಲ್ಲಮ ಪ್ರಭುಗಳಿಗೆ ಬಹಳ ಸಂತೋಷ ಆಗುತ್ತೆ. ಆ ಸಂತೋಷ ಚಿತ್ತದಿಂದ ಆ ಗೃಹಸ್ಥನನ್ನು ಹಾರೈಸಿ ಅವನ ಬದುಕಿಗೆ ಮಾರ್ಗದರ್ಶನ ಮಾಡಿ ಅಲ್ಲಿಂದ ಮುಂದೆ ಸಾಕ್ತಾರೆ. ಇದು ನಾವು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಬದುಕಿನಲ್ಲಿ ಆಚಾರ ಇರಬೇಕು. ಪ್ರೇಮಳ ಭಾವದಿಂದ ವರ್ತಿಸೋದೇ ನಿಜವಾಗಿ ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಬೇಕು. ಇನ್ನು ವೈಭವ ಅದರಿಂದ ಏನೂ ಉಪಯೋಗ ಇಲ್ಲ ಅನ್ನೋದು ನಮಗೆ ಅರ್ಥ ಆಗಬೇಕು. ಇನ್ನು ಸಿಟ್ಟು ಮಾಡಿಕೊಳ್ಳೋದ್ರಿಂದ ನಮ್ಮದೇ ರಕ್ತ ಸುಡುತ್ತೆ, ನಮ್ಮದೇ ಬದುಕು ಒಂದು ವ್ಯಗ್ರತೆಯಿಂದ, ಒತ್ತಡದಿಂದ ಕೂಡಿ ಬದುಕು ನಷ್ಟ ಆಗಿಬಿಡುತ್ತೆ. ಅದರ ಅರಿವು ನಮಗಾಗಬೇಕು. ಇನ್ನು ಜೊತೆಗೆ ಏನೇ ಬರಲಿ ಶಾಂತಿಯನ್ನು ಕಳ್ಕೋಬಾರ್ದು, ಚಿಂತೆಯನ್ನು ಮಾಡಬಾರ್ದು, ಒಳಗೆ ಅಭಿಮಾನ ಅನುಮಾನ ತುಂಬಿಕೊಳ್ಳಬಾರ್ದು. ನಿರಹಂಕಾರ ಭಾವದಿಂದ, ನಿರ್ಮಲ ಚಿತ್ತದಿಂದ
ಎಲ್ಲರೊಡನೆ ಪ್ರೀತಿಯಿಂದ ವರ್ತಿಸೋದೇ ಭಕ್ತಿಯ ಸುಪಥ. ಅದಿದ್ದರೆ ಇಡೀ ಜಗತ್ತಿನಲ್ಲಿ ಏನನ್ನೂ ಬೇಕಾದರೂ ಸಾಧಿಸ್ಬೋದು ಅಂತಾರೆ ಬುದ್ಧ. ಅದಕ್ಕೆ ಹೇಳ್ತಾರೆ, ಪ್ರೇಮದ ವರ್ತನೆ, ಜ್ಞಾನದ ಚಿಂತನೆ ಇವೆರಡು ನಮ್ಮ ಬದುಕಿನ ಸೂತ್ರ ಆಗಿಬಿಟ್ರೆ ನಿಜವಾಗಿ ನಮ್ಮೆಲ್ಲರ ಬದುಕು ಬುದ್ಧತ್ವದಿಂದ, ಶರಣತ್ವದಿಂದ ತುಂಬಿ ಹೋಗುತ್ತೆ. ಜಗತ್ತಿನ ಎಲ್ಲ ಜ್ಞಾನಿಗಳು ಹೇಳೋದು ಅದೇ ಅಲ್ವ. ಆದ್ದರಿಂದ ನಮ್ಮನ್ನು ನಾವು ನೋಡ್ಕೊಳ್ಳೋಣ. ನಮ್ಮ ಪ್ರೇಮ, ನಮ್ಮ ಭಕ್ತಿಯ ಭಾವ ಯಾವ ದಿಸೆಯಲ್ಲಿದೆ ಅನ್ನೋದನ್ನು ನಾವೇ ಗಮನಿಸಿ ತಿದ್ದುಕೊಂಡು ನಮ್ಮ ಬದುಕನ್ನು ಪರಿವರ್ತಿಸಿಕೊಳ್ಳೋಣ, ಜೀವನದ ಸಾರ್ಥಕತೆಯನ್ನು ಪಡೆಯೋಣ ಅಂತ ಹೇಳ್ತಾ ಎಲ್ಲರಿಗೂ ಕೇಳಿದ್ದಕ್ಕೆ ಧನ್ಯವಾದ. ಶರಣಾರ್ಥಿ.